ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳ ನಡುವೆ ಇರುವ ನವನಗರದ ಸಮೀಪ ಅಮರಗೋಳ ಎಂಬ ಊರಿದೆ. ಇಲ್ಲಿ ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಿಸಲಾದ ಸುಂದರವಾದ ಬನಶಂಕರಿ ದೇವಸ್ಥಾನವಿದೆ. ಕ್ರಿಸ್ತಶಕ 11 ಅಥವಾ 12ನೇ ಶತಮಾನದ ಕಾಲಾವಧಿಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದ್ದು ಅಮರ ಶಿಲ್ಪಿ ಜಕಣಾಚಾರಿ ಮತ್ತು ಅವರ ಮಗ ಡಂಕನಾಚಾರ್ಯರೇ ಇದರ ಶಿಲ್ಪಿಗಳು ಎಂದು ನಂಬಲಾಗಿದೆ. ದ್ರಾವಿಡ ಹಾಗೂ ನಾಗರ ಶೈಲಿ ಎರಡೂ ವಾಸ್ತುಶಿಲ್ಪ ಕಂಡು ಬರುವುದು ಈ ದೇವಾಲಯದ ವಿಶೇಷ. ಮರಳುಗಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. ಇದೊಂದು ದ್ವಿಕೂಟ ಮಾದರಿಯ ದೇವಾಲಯವಾಗಿದ್ದು ಗರ್ಭಗುಡಿಗಳು, ಪ್ರತ್ಯೇಕ ತೆರೆದ ಅಂತರಾಳಗಳನ್ನ ಮತ್ತು ಸಾಮಾನ್ಯ ನವರಂಗವನ್ನ ಹೊಂದಿದೆ. ಈ ದೇವಾಲಯಕ್ಕೆ 2 ಮುಖಮಂಟಪಗಳು ಇದ್ದು ಅವು ಗರ್ಭಗುಡಿಗಳು ಇರುವ ದಿಕ್ಕಿಗೆ ಇವೆ ಮತ್ತು ನವರಂಗಕ್ಕೆ ತೆರೆದುಕೊಳ್ಳುತ್ತವೆ. ಒಂದು ಗರ್ಭಗೃಹದಲ್ಲಿರುವ ಪಾಣಿಪೀಠದ ಮೇಲೆ ಬನಶಂಕರಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇನ್ನೊಂದು ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದಲ್ಲಿ ಪ್ರಸ್ತುತ ಇರುವ ಬನಶಂಕರಿ ದೇವಿ ಮತ್ತು ಶಿವಲಿಂಗ ಇವೆರಡು ಇಲ್ಲಿನ ಮೂಲ ಮೂರ್ತಿಗಳಲ್ಲ. ಇಲ್ಲಿ ದೊರೆತಿರುವ 1120ರ ಶಿಲಾಶಾಸನ ಪ್ರಕಾರ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯ ಕಾಲದಲ್ಲಿ ಜಕ್ಕರಸ ಎಂಬಾತನು ಕೇಶವ ಮತ್ತು ಭೈರವ ದೇವರ ಮೂರ್ತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದನು. ಕಾಲಕ್ರಮೇಣ ಈ 2 ಮೂರ್ತಿಗಳು ಇಲ್ಲಿಂದ ಕಾಣೆಯಾದವು. ನಂತರ ಮುಖ್ಯ ಗರ್ಭಗುಡಿಯಲ್ಲಿ ಬನಶಂಕರಿಯ ವಿಗ್ರಹವನ್ನ ಇರಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ. ಸುಮಾರು 15 ವರ್ಷಗಳ ಹಿಂದೆ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಇರುವ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನ ಸ್ಥಾಪಿಸಿ ಪೂಜಿಸಲಾಗುತ್ತಿದೆ. ನವರಂಗದಲ್ಲಿ ಒಟ್ಟು 16 ಕಂಬಗಳಿದ್ದು ಮಧ್ಯದಲ್ಲಿ ನಾಟ್ಯರಂಗ ಎಂದು ಉಲ್ಲೇಖಿಸಿರುವ ಅರ್ಧ ಅಡಿ ಎತ್ತರದ ವೇದಿಕೆ ಮೇಲಿರುವ 4 ಕಲಾತ್ಮಕ ಕಂಬಗಳು ಈ ದೇವಾಲಯದ ಪ್ರಮುಖ ಆಕರ್ಷಣೆಗಳಾಗಿವೆ. ಕಂಬಗಳ ಸುತ್ತಲೂ ಅತ್ಯದ್ಭುತ ಕೆತ್ತನೆಗಳನ್ನ ಮಾಡಲಾಗಿದೆ. ಈ ಕಂಬಗಳ ತುದಿಯಲ್ಲಿ ವಿವಿಧ ರೀತಿಯ ತೋರಣಗಳು, ಮಧ್ಯದಲ್ಲಿ ಕುಸುರಿ ಮತ್ತು ಕಲಾ ತೋರಣಗಳು ಹಾಗೂ ತಳಭಾಗದಲ್ಲಿ ಪ್ರಭಾವಳಿಗಳ ಕೆತ್ತನೆಗಳಿವೆ. ಪ್ರತಿಯೊಂದು ಕಂಬಗಳ ಕೆತ್ತನೆಯು ಅತ್ಯಾಕರ್ಷಕವಾಗಿದೆ. ಈ ದೇವಾಲಯದ ಕಂಬಗಳಲ್ಲಿ ಗಣೇಶ, ವರಾಹ, ಈಶ್ವರ, ಬ್ರಹ್ಮ, ಸೂರ್ಯದೇವ, ವಿಷ್ಣು, ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ, ಸರಸ್ವತಿ ಮತ್ತು ಚಾಮುಂಡಿ ಮೊದಲಾದ ದೇವರ ಕೆತ್ತನೆಗಳು ಕಂಡು ಬರುತ್ತವೆ. ಈ ದೇವಾಲಯದ ಶಿಖರವು ಶಿಥಿಲವಾಗಿದೆ. ಹೊರಗಿನ ಗೋಡೆಗಳಲ್ಲಿ ಸಣ್ಣ ಸಣ್ಣ ಗೋಪುರಗಳು ಮತ್ತು ಖಾಲಿ ಇರುವ ದೇವಕೋಷ್ಠಗಳು ಕಂಡು ಬರ್ತವೆ. ಮಳೆಗಾಳಿಗೆ ಹೊರಗೋಡೆಗಳ ಮೇಲಿರುವ ಶಿಲ್ಪಗಳು ಬಹುತೇಕ ಅಳಿಸಿ ಹೋಗಿವೆ. ಪಾಳು ಬಿದ್ದಿದ್ದ ದೇವಾಲಯವನ್ನ ಭಾರತೀಯ ಪುರಾತತ್ವ ಇಲಾಖೆ ದುರಸ್ತಿಪಡಿಸಿ ಪ್ರಸ್ತುತ ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿದೆ. ಈ ದೇವಾಲಯದ ಸುತ್ತಲೂ ವಿಶಾಲ ಸ್ಥಳಾವಕಾಶವಿದ್ದು ಸುತ್ತಲೂ ಪ್ರಾಂಗಣ ರಚಿಸಲಾಗಿದೆ.
ಅಮರಗೋಳವು ಹುಬ್ಬಳ್ಳಿಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವ ನವನಗರದ ಪಕ್ಕದಲ್ಲಿದೆ. ಈ ದೇವಾಲಯವು ಉನ್ಕಲ್ ಕೆರೆ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಹುಬ್ಬಳ್ಳಿಗೆ ಭೇಟಿ ನೀಡಿದರೆ ಈ ಸುಂದರ ದೇವಾಲಯ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.